ಅಣ್ಣ ಬೇಡಣ್ಣ ಬೇಡ. ಇಂತಹ ಮಾತುಗಳನ್ನಾಡಿ ಈ ನಿನ್ನ ತಮ್ಮನ ಮನಸ್ಸನ್ನು ನೋಯಿಸಬೇಡಣ್ಣ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನೋಡಿ, ಹೀಗೆಲ್ಲ ಮಾತಾಡಿ ಅವನ ಮನಸ್ಸಿಗೆ ಯಾಕ್ರಿ ನೋವು ಮಾಡ್ತಾ ಇದ್ದೀರಾ? ನೋಡಿ, ಹಣೆ ಬರಹಕ್ಕೆ ಹೊಣೆ ಯಾರು ಎಂಬಂತೆ ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಏನಾಗಿದ್ಯೋ ಅದನ್ನ ದೇವರಿಂದ ಯಾರಿಂದ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ರೀ. ಅದೇನೇನಾಗ್ಬೇಕು ಅದು ಆಗ್ಲೇಬೇಕು. ನಾವು ಮನೆಗೆ ಹೋಗುವುದೇನೋ ದಿಟ, ಆದರೆ ಅವನೊಬ್ಬ ತಮ್ಮ ರವಿ ಎಲ್ಲಿದ್ದನೋ ಹೇಗಿದ್ದನೋ? ರವಿ, ಯಾರಪ್ಪ ನೀನು? ರವಿ, ಏನಾಯ್ತಪ್ಪ ನಿನಗೆ? ಇಷ್ಟು ದಿನ ಎಲ್ಲಿದ್ದೀಯೋ? ನೀರು ಊಟ ಇಲ್ಲದೆ ಎಷ್ಟು ಸೊರಗಿ ಹೋಗಿದೆಯೋ? ನಿನಗೆ ಯಾಕೆ ಈ ತರ ಸ್ಥಿತಿ ಬಂದಿದೆಯೋ? ಪಾರ್ವತಿ, ನಮ್ಮ ರವಿ ಬಂದಿದ್ದೇನೆ ನೋಡು ಪಾರ್ವತಿ. ರವಿ, ಯಾಕಪ್ಪ ಇಷ್ಟು ಸೊರಗಿದ್ಯಾ? ಇಷ್ಟು ದಿವಸ ಎಲ್ಲಿದ್ಯೋ? ಏನ್ ಮಾಡ್ತಾ ಇದ್ದ ಮಗು? ಹೇಳು ಕದ್ದ, ಇಷ್ಟು ದಿವಸ ಎಲ್ಲಿದ್ದೆಪ್ಪ? ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡಣ್ಣ, ನನ್ನನ್ನು ಕ್ಷಮಿಸಿ ಬಿಡಿ. ದೇವರಂತ ಅಣ್ಣನೊಂದಿಗೆ ಮಾತು ಮಾಡಿದ್ದಕ್ಕಾಗಿ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ದೇವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟನಣ್ಣ. ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟ. ಅತ್ತಿಗೆ, ನಿಮ್ಮ ಕಣ್ಣಿಗೆ ಏನಾಯ್ತು ಅತ್ತಿಗೆ? ಅದನ್ನೆಲ್ಲ ಮನೆಯಲ್ಲಿ ಕುಳಿತು ಮಾತನಾಡಿದರೆ ಆಯ್ತು. ಮೊದಲು ಮನೆಗೆ ಹೋಗೋಣ, ನಡೆಯಿರಿ. ಚಂದ್ರು, ರವಿ, ನೀವಿಬ್ಬರು ಸೂರ್ಯಚಂದ್ರಗಳಂತೆ ಲೋಕವನ್ನೇ ಬೆಳಗುತ್ತಾ ಈ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಿ ಬದುಕಬೇಕು. ಆವಾಗಲೇ ನಮ್ಮ ಮನೆಯ ಕೀರ್ತಿ ಎಲ್ಲಾ ಕಡೆ ಹಬ್ಬುತ್ತದೆ. ಮನುಷ್ಯರೇ ಒಂದು ಸಾರಿ ಎಳೆಯುವುದ ಮೇಲೆ ಪದೇ ಪದೇ ಎಳೆಯುವುದು ಮನುಷ್ಯನ ಗುಣವಲ್ಲಣ್ಣ. ಮೊದಲು ಮನೆಗೆ ಹೋಗಿ ನಡೆಯೋಣ. ನನ್ನ ಸಂಬಳದ ಹಣದಲ್ಲಿ ನನ್ನ ಹತ್ತಿಗೆ ಕಣ್ಣನ್ನು ಆಪರೇಷನ್ ಮಾಡಿಸುತ್ತೇನೆ. ಹೌದಣ್ಣ, ಬೇಗ ನೀವೇ ದಯಪಾಲಿಸಿದ ಸರ್ಕಾರಿ ನೌಕರಿ ನನ್ನ ಕೈಯಲ್ಲಿದೆ. ಎಲ್ಲಿಯಾದರೂ ಹಣವನ್ನು ಹೊಂದಿಸಿ ಮೊದಲು ನಿಮಗೆ ಕಿಡ್ನಿ ಆಪರೇಷನ್ ಮಾಡಿಸುವುದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇನ್ನು ನಮ್ಮ ಮನೆಯ ಮುಂದೆ ನಮ್ಮ ಗೋಕುಲದಂತೆ ಬೆಳಗುವಂತೆ ಮಾಡುವ ಹೊಣೆಗಾರಿಕೆ ನಮ್ಮದಾಗಿದೆ. ಎಲ್ಲ ಚದುರಿ ಹೋಗಿದ್ದ ನಮ್ಮ ಮನೆಯವರನ್ನೆಲ್ಲ ಒಂದುಗೂಡಿಸಿದ ಆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ವಂದಿಸಿ